ಚಲವಾದಿ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬ ಆಚರಿಸ್ತಾರೆ. ಏನು ಸರ್ ಇಷ್ಟ ಮಾಡ್ತಿದ್ದಾರೆ? ಚಲವಾದಿ ನಾರಾಯಣಸ್ವಾಮಿ ಅವರು ಇವತ್ತು ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥದ್ದು ಕರ್ನಾಟಕದ ಹಿರಿಯರು ಆದಂಥ ದೇವೇಗೌಡರವರ ಪತ್ನಿ ತೀರ್ಕೊಂಡಿರೋದ್ರಿಂದ ಇವತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಸರಳವಾಗಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮುಂದೆ ಬರ್ತಕ್ಕಂಥ ಒಂದು ಸರ್ಕಾರಗಳಲ್ಲಿ ಉನ್ನತವಾದಂಥ ಒಂದು ಸ್ಥಾನಮಾನ ಸಿಗಲಿ, ಅತಿ ಹೆಚ್ಚಿನ ಜನಬೆಂಬಲ ದೊರಕಲಿ, ಮುಂದೆ ಬರ್ತಕ್ಕಂಥ ಉನ್ನತ ಒಂದು ಸ್ಥಾನಮಾನಕ್ಕೆ ಹೋಗಲಿ ಅಂತೇಳಿ ನಾನಿವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದೀನಿ. ನಾಗೇಶ್, ಪುಲ್ಕೇಶ್ ನಗರ ವಿಧಾನಸಭಾ ಕ್ಷೇತ್ರ. ಬಂಧುಗಳೇ, ಈ ದಿನ ಚಲವಾದಿ ನಾರಾಯಣಸ್ವಾಮಣ್ಣರ 68ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದೇವೇಗೌಡರವರ ಪತ್ನಿ ತೀರ್ಕೊಂಡ್ರು, ಚೆನ್ನಮ್ಮ ತೀರ್ಕೊಂಡ್ರು ಒಂದು ಉದ್ದೇಶದಿಂದಾಗಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದು, ಇಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಭಾಷಾತೀತವಾಗಿ ಜನಗಳೆಲ್ಲ ಭಾಗವಹಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅದೇ ರೀತಿ ನಾವು ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿವೆ. ನಮ್ಮ ಹೆಸರು ಅಂಬರೀಷ್ ಅಂತ. ಬಾ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ದೇವರು ಕೊಡಲಿ. ಮುಂದೆ ರಾಜಕೀಯದಲ್ಲಿ ಒಳ್ಳೆ ಇದು ಬಂದು ಮಿನಿಸ್ಟರ್ ಆಗಲಿ ಮತ್ತು ದಲಿತರ ಪರವಾಗಿ ಹೋರಾಟ ಮಾಡಿದಂಥ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಶುಭವಾಗಲಿ. ನಮಸ್ಕಾರ. ಬನ್ನಿಪ್ಪ, ಸರ್ ಬಲಸು ಒಂದೊಂದು ಹೋಗ್ಬೇಕು. ಯಾವ ಕಡೆ ಇದೆ? ಕಾಶಿ ಇಡಪ್ಪ, ಕಾಶಿ ಪಾಪ, ಕಾಶಿ ಓಕೆ ಸರ್ ಬರೋರಿ. ನಾನು ಬೇಡ, ನಾನು ಕೇವು ಮಾಡಯ್ಯ. ಯಾವ ಟಿ ವಿ ಸಮಿತಿ ಸದಸ್ಯರು? ಕಾರ್ಯಕರ್ತ ಸಮಿತಿ ಚೆನ್ನೈ, ಬಿಜೆಪಿ. ಓಕೆ. 8389 ನಾಗೇಶ್. ಇದು ಮಾದೇಶ್ವರ ಎಲ್ಲೂ ಸಿಕ್ಕೋದೇ ಇಲ್ಲ. ಜೊತೆಗೆ ಯಾವುದೇ ಇರಲಿ ಏನು ಬೇರೆ